ಪಾಲಿಟಿಕ್ಸಲ್ಲಿ ಯಾವನಾದರೂ ಬೆಳಿಬೇಕು ಅಂತ ಹೇಳಿದ್ರೆ ಅವನಿಗೆ ಜಾತಿ ಇರಬೇಕು, ಇದು ದುಡ್ಡು ಇರಬೇಕು. ದುಡ್ಡು ಇಲ್ಲ, ಜಾತಿನೂ ಇಲ್ಲ ಅಂತಕ್ಕಂಥದ್ದು ಯಾವನಾದರೂ ರಾಜಕಾರಣಿ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ನಾನೊಬ್ಬನೇ ಹೆಂಗೆ ಬೆಳೆದಿದ್ದೀನಿ ಅಂದರೆ ಬಿಕಾಸ್ ಆಫ್ ದಿಸ್ ಕೋಆಪರೇಟಿವ್ ಮೂವ್ಮೆಂಟ್, ನನ್ನ ಪರ್ಫಾರ್ಮೆನ್ಸ್ ಮೇಲೆ ನಾನು ಬೆಳೆದಿರೋನು. ಈ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಿಮ್ಮ ರಾಜಕೀಯ ಪ್ರಭಾವ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಇದೆ ಅನ್ನೋದಕ್ಕೆ ಹಾಸನದ ಚುನಾವಣೆ ಅದಕ್ಕೆ ಉದಾಹರಣೆಯಾಗಿ ನಿಲ್ತು. ನೀವು ಅಲ್ಲಿ ಹೋಗಿ ಗೆಲ್ಲಿಸ್ಕೊಂಡು ಬರ್ತೀರಿ, ಬಟ್ ನಿಮ್ಮದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ 12,000 ಲೀಡ್ ಸಿಕ್ಬಿಡುತ್ತೆ ಸೋಮಣ್ಣ ಅವರಿಗೆ. ಅದು ನೋಡಿ ಹೇಳ್ತೀನಿ ನಿಮಗೆ, ಇದೇ ಹೋದ ಎಲೆಕ್ಷನ್ನಲ್ಲೂ ಕೂಡ ದೇವೇಗೌಡರು ಬಂದು ನಿಂತ್ಬಿಟ್ರು. ನಾವೆಲ್ಲ ದೇವೇಗೌಡರಿಗೆ ಸಹಾಯ ಮಾಡಲಿಲ್ಲ. ನಾವು ಆಗ BJP ಬಸವರಾಜ್ಗೆ ಮಾಡಿದ್ದು. ನಮ್ಮ ತಾವೇನು ಮುಚ್ಚು ಮರೆ ನಾಚಿಕೆ ಗೀಚಿಕೆ ನನ್ನ ಹತ್ರ ಏನಿಲ್ಲ, ಸತ್ಯ ಹೇಳೋನು. ಆವಾಗಲೂ 15,000 ದೇವೇಗೌಡರು ವಿರುದ್ಧವಾಗಿ ಬಸವರಾಜಿಗೆ ಬಹುಮತ ಕೊಟ್ಟಿತ್ತು. ನಮ್ಮ ಕ್ಷೇತ್ರದಲ್ಲಿ ಏನಿದೆ, ಅಸೆಂಬ್ಲಿ ಚುನಾವಣೆ ಬಂದರೆ ನನಗಾಗ್ತಾರೆ ಓಟು, ಎಲ್ಲ BJPಯವರು ಹಾಕ್ತಾರೆ, ಎಲ್ಲ ಪಾರ್ಟಿಯವರು ಹಾಕ್ತಾರೆ. ಲೋಕಸಭೆ ಚುನಾವಣೆ ಬಂದರೆ ಮೋದಿ ಹೆಸರು ಮೇಲೆ ಮೋದಿಯವ್ರಿಗೆ ಹಾಕ್ತೀವಿ ಅಂತ ಹಾಕ್ತಾರೆ. ಅವ್ರು ನನಗೆ ಹೇಳೇ ಹಾಕ್ತಾರೆ, ಸುಮ್ಮನೆರಪ್ಪ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನಾವು 10 ಕಡೆಗೆ ಹಾಕ್ತೀವಿ ಅಂತ. ನಾವೇನಾದ್ರು ಹಠ ಮಾಡಿ ಹಾಕಬೇಡಿ ಅಂತಂದರೆ ಮುಂದಿನ ಎಲೆಕ್ಷನ್ ನಮಗೆ ಹಾಕಲ್ಲ ಅವರು, ಗೊತ್ತಾಯ್ತಾ? ವಾಸ್ತವಾಂಶ ಹೇಳಬೇಕಂದ್ರೆ